ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸುವ ಬಗ್ಗೆ ಪೊಲೀಸ್ ಇಲಾಖೆ ತೀರ್ಮಾನ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ನಟ ಜೈಲಿನಲ್ಲಿ ವಿಶೇಷ ಸೌಲಭ್ಯ ನೀಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 9 ಜನರನ್ನ ಅಮಾನತು ಮಾಡಲಾಗಿದೆ ಅಂತ ಹೇಳಿದರು. ದರ್ಶನ್ಗೆ ಜೈಲಿನಲ್ಲಿ ವಿಶೇಷ ಸೌಲಭ್ಯ ನೀಡಿರುವ 9 ಜನ ಅಧಿಕಾರಿಗಳು ಅಮಾನತಾಗಿದ್ದಾರೆ. ಈ ಎಲ್ಲ ವಿಚಾರವನ್ನ ಕೂಡ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಲ್ಲಿ ಕೊಲೆ ಆರೋಪದಲ್ಲೇನು ನಟ ದರ್ಶನ್ ಜೈಲನ್ನ ಸೇರಿದ್ದಾರೆ, ಅದಕ್ಕೆ ಕುರಿತಾಗಿ ಇದೀಗ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸುವ ಬಗ್ಗೆ ಪೊಲೀಸ್ ಇಲಾಖೆಯೇ ತೀರ್ಮಾನವನ್ನ ಕೈಗೊಳ್ಳುತ್ತೆ. ದರ್ಶನ್ಗೆ ಜೈಲಿನಲ್ಲಿ ವಿಶೇಷ ಸೌಲಭ್ಯವನ್ನ ಏನು 9 ಜನ ಅಧಿಕಾರಿಗಳು ಮಾಡಿದ್ರು ಅವರನ್ನೆಲ್ಲ ಸಸ್ಪೆಂಡ್ ಮಾಡಲಾಗಿದೆ. ಇದರ ಕುರಿತಾಗಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೊಂಡಿರುವಂತದ್ದು. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಕೈಗೊಂಡಿದ್ದು, ವರದಿಯ ಆಧಾರದ ಮೇಲೆ ಏನೇನು ವರದಿ ಇದೆ ಎಲ್ಲನ್ನ ಕೂಡ ತನಿಖೆ ಮಾಡಿ ತಪ್ಪಗೆಸಗಿದ್ರೆ ಇನ್ನಷ್ಟು ಅಧಿಕಾರಿಗಳನ್ನ ಅಮಾನತು ಮಾಡಲಾಗುತ್ತೆ ಅಂತ ಹೇಳಿರುವಂತದ್ದು. ರಿಪೋರ್ಟ್ ಕೊಟ್ಟ ಮೇಲೆ ಎಂಕ್ವೈರಿ ಮಾಡಕ್ ಹೇಳಿದೀವಿ. ನಾಳೆ ಸೀನಿಯರ್ ಮಾಡಿದ್ದೀವಿ, 9 ಜನ ಸಸ್ಪೆಂಡ್ ಮಾಡಿದ್ದೀವಿ. ನೀವು ಯಾರನ್ನ ಮಾಡ್ಬೇಕಂದ್ರೆ ಮಾಡ್ತೀವಿ. ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವ್ರನ್ನ ಬೇರೆ ಜೈಲ್ಗಳಿಗೆ ಕಳಿಸ್ಬೇಕು ಅಂತ ಕಳಿಸ್ತೀವಿ. ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ. ರಿಪೋರ್ಟ್ ಕೊಟ್ಟ ಮೇಲೆ ಎಂಕ್ವೈರಿ ಮಾಡಕ್ ಹೇಳಿದೀವಿ. ನಾಳೆ ಸೀನಿಯರ್ ಮಾಡಿದ್ದೀವಿ, 9 ಜನ ಸಸ್ಪೆಂಡ್ ಮಾಡಿದ್ದೀವಿ. ನೀವು ಯಾರನ್ನ ಮಾಡ್ಬೇಕಂದ್ರೆ ಮಾಡ್ತೀವಿ. ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವ್ರನ್ನ ಬೇರೆ ಜೈಲ್ಗಳಿಗೆ ಕಳಿಸ್ಬೇಕು ಅಂತ ಕಳಿಸ್ತೀವಿ. ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ. ರಿಪೋರ್ಟ್ ಕೊಟ್ಟ ಮೇಲೆ ಎಂಕ್ವೈರಿ ಮಾಡಕ್ ಹೇಳಿದೀವಿ. ನಾಳೆ ಸೀನಿಯರ್ ಮಾಡಿದ್ದೀವಿ, 9 ಜನ ಸಸ್ಪೆಂಡ್ ಮಾಡಿದ್ದೀವಿ. ನೀವು ಯಾರನ್ನ ಮಾಡ್ಬೇಕಂದ್ರೆ ಮಾಡ್ತೀವಿ. ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವ್ರನ್ನ ಬೇರೆ ಜೈಲ್ಗಳಿಗೆ ಕಳಿಸ್ಬೇಕು ಅಂತ ಕಳಿಸ್ತೀವಿ. ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ. ರಿಪೋರ್ಟ್ ಕೊಟ್ಟ ಮೇಲೆ ಎಂಕ್ವೈರಿ ಮಾಡಕ್ ಹೇಳಿದೀವಿ. ನಾಳೆ ಸೀನಿಯರ್ ಮಾಡಿದ್ದೀವಿ, 9 ಜನ ಸಸ್ಪೆಂಡ್ ಮಾಡಿದ್ದೀವಿ. ನೀವು ಯಾರನ್ನ